ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವೀಕೆಂಡ್ ಅಡ್ಡ. ವೆಲ್ಕಮ್ ಟು ವೀಕೆಂಡ್ ಅಡ್ಡ. ನಾನು ನವಿತಾ ಜೈನ್. ನಮ್ಗೆ ಬಾಸ್ ನೋಡಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಭಾನುವಾರ ನಮ್ಗೆ ಅಂತಾನೆ ಒಂದ್ ದಿನ ಎತ್ತಿಕೋರೆ ಬಾಸ್ ಜೊತೆ ಮೀಟ್ ಆಗಿ ನೋಡೋದೇ ತುಂಬಾ ಖುಷಿ. ಅಷ್ಟು ಸಾಕು ನಮ್ಗೆ. ಅವ್ರ ಒಳ್ಳೆತನನೇ ನಮ್ಗೆ ಪಕ್ಕಾ ಫ್ಯಾನ್ ಆಗೋ ತರ ಮಾಡಿರೋದು. ವೀಕೆಂಡ್ ಅಲ್ಲಿ ಸಾಕಷ್ಟು ಬ್ಯುಸಿ ಆಗಿರೋ ಜನ ವೀಕೆಂಡ್ ಅಲ್ಲಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. ನಾವು ಅಲ್ಲಿ ಹೋಗ್ಬೇಕು, ಶಾಪಿಂಗ್ ಮಾಡಬೇಕು, ಮಾಲ್ಗೆ ಹೋಗ್ಬೇಕು, ಪಾರ್ಟಿ ಮಾಡಬೇಕು, ಟೆಂಪಲ್ ಹೋಗ್ಬೇಕು, ಟ್ರೆಕ್ಕಿಂಗ್ ಹೋಗ್ಬೇಕು, ಟೂರ್ ಹೋಗ್ಬೇಕು ಅಂತ ಹೀಗೆ ನೂರಾರು ಕನಸುಗಳನ್ನ ಇಟ್ಕೊಂಡು ಪಾರ್ಟಿಯನ್ನ ಮಾಡುವವರು ಅಥವಾ ಟೆಂಪಲ್ಗಳಿಗೆ ಹೋಗುವವರು ಅಥವಾ ಒಂದಷ್ಟು ಪಿಕ್ನಿಕ್ಗೆ ಹೋಗುವವರ ಸಂಖ್ಯೆ ಕೂಡ ಇದೆ. ಆದ್ರೆ ವೀಕೆಂಡ್ ಅಲ್ಲಿ ಯಾರ್ಯಾರು ಏನ್ ಮಾಡ್ತಾರೆ, ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿವರೆಗೂ ಕೂಡ ವೀಕೆಂಡ್ ನಲ್ಲಿ ಯಾವ ರೀತಿಯಾದಂತಹ ಒಂದು ದಿನವನ್ನ ಕಳೀತಾರೆ ಇದನ್ನ ತಿಳಿಸುವಂತಹ ಕಾರ್ಯಕ್ರಮವೇ ವೀಕೆಂಡ್ ಅಡ್ಡ. ಸೊ ವೆಲ್ಕಮ್ ಟು ವೀಕೆಂಡ್ ಅಡ್ಡ. ನನ್ಗಂತೂ ಬಹಳ ಖುಷಿ ಆಗ್ತಿದೆ, ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಕಾರಣ ಈ ಒಂದು ವೀಕೆಂಡ್ ಅಲ್ಲಿ ಒಬ್ರು ಸೆಲೆಬ್ರಿಟಿ ನಮ್ ಜೊತೆ ಇರ್ತಾರೆ. ಹಾಗಾದ್ರೆ ಅವರ ವೀಕೆಂಡ್ ಯಾವ ರೀತಿಯಾಗಿರುತ್ತೆ, ಯಾವ ಅಡ್ಡದಲ್ಲಿ ಇರ್ತಾರೆ, ಏನ್ ಮಾಡ್ತಾರೆ ಅದನ್ನಂತೂ ತಿಳ್ಕೊಳ್ಳುವಂತಹ ಕುತೂಹಲಕಾರಿ ನಂಗಂತೂ ಬಹಳ ಇದೆ. ಹಾಗಾದ್ರೆ ಇವತ್ತಿನ ವೀಕೆಂಡ್ ಅಡ್ಡ ಎಲ್ಲಿದೆ? ಇವತ್ತಿನ ವೀಕೆಂಡ್ ಅಡ್ಡದಲ್ಲಿ ಇರುವಂತಹ ಸೆಲೆಬ್ರಿಟಿಯ ಅಥವಾ ಜನಸಾಮಾನ್ಯರ ವೀಕೆಂಡ್ ಅಡ್ಡದಲ್ಲಿ ಇರೋರು ಯಾರು, ಏನ್ ಮಾಡ್ತಾರೆ, ನಾನ್ ನಿಮ್ಗೆ ತೋರಿಸ್ತೀನಿ. ಫಾಲೋ ಮೀ. ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಅಲ್ಲ, ಪೀಸ್ತವ್ರಲ್ಲ, ನೆಲ್ಲು ಮಂಜಾಗಲ್ಲ. ನಿಮ್ಮಪ್ಪ ನಿಂಗೆ ಅಂತ ಹುಡುಗ ನೋಡಿರಲ್ಲ ಯಾರು 2 ಜನ ಅಷ್ಟು ದೂರ ಎಲ್ಲ ಮಾಡಕ್ಕಾಗಲ್ಲ. ಇನ್ನು ಯೋಚನೆ ಮಾಡಿ, ಇನ್ನು ಬೇಜಾನ್ ಟೈಮ್ ಇದೆ. ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ ಮೈಯಾಗ ಎಷ್ಟು ಪೊಗರ್ ಐತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ, ಶೇಕ್ ಆಗುತ್ತ್ಯಾ. 24 ಗಂಟೆ ಊರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಕೆಲಸ ಇವೆಲ್ಲ ನಿಮಗೆ ನಿಮ್ಮ ರೀತಿಗೆ ಅಂತಾನೆ ಆಡ್ತಿದ್ದಾರೆ. ಹುಡುಗರು ಆಡ್ಲಿ ಹಂಗೆ ರೀ, ಪಾಲಲ್ಲಿ ಮಾಡಕ್ಕಾಗಲ್ಲ. ಒಳಗಡೆ ಇಳಿಬೇಕು, ಒಳಗಡೆ ಇಳಿಬೇಕು. ಆ ಸಿಟಿ ಈ ಸಿಟಿ ನಮ್ದೇನ ಬಿಟ್ಬಿಡಿ. ತಮಿಳ್ನಾಡಿಂದ ಕಾಶ್ಮೀರವರೆಗೂ ಹೋದ್ರು ನಮ್ದೇ ಪಬ್ಲಿಸಿಟಿ. ನಿಜವಾದ ನರ್ಕ ತೋರಿಸ್ತೀವಿ ಮಗನೇ. ಮಾರ್ಟಿನ್ ರಿಲೀಸ್ ಅಲ್ಲಿ ಡೈಲಾಗ್ ಎಲ್ಲ ಕೇಳಿದಾದ್ಮೇಲೆ ತಿಳ್ಕೊ, ನಾನ್ ಧ್ರುವ ಬಾಸ್ ಫ್ಯಾನು. ನಮ್ಮ ನಿದ್ರಾಕೊಂಡ್ರೆ ಮಗನೇ. ಈಗಾಗಲೇ ಯಾರ ಅಡ್ಡದಲ್ಲಿದ್ದೀವಿ ಅಂತ ಹೇಳಿ ಇವರೆಲ್ಲ ಡೈಲಾಗ್ ಹೇಳಿದ್ಮೇಲೆ, ಇವ್ರು ಮಾತಾಡಿದ್ಮೇಲೆ ನಿಮ್ಗೆ ಗೊತ್ತೇ ಆಗಿರುತ್ತೆ, ಬೇರೆ ಯಾರು ಅಲ್ಲ. ಇವತ್ತು ನಾವಿರೋದು ವೀಕೆಂಡ್ ಅಡ್ಡದಲ್ಲಿ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಡ್ಡದಲ್ಲಿ. ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸ್ ಕೂಡ ಇಲ್ಲಿ ನಿಂತಿದ್ದಾರೆ. ಫ್ಯಾನ್ಸ್ ನಿಂತು ಇಲ್ಲಿ ತಾನು ವೀಕೆಂಡ್ ಅನ್ನ ಬೇರೆ ಎಲ್ಲೋ ಕಳೆಯದೆ, ಪಾರ್ಟಿಗಳಿಗೆ ಹೋಗದೆ ಅಥವಾ ಪಿಕ್ನಿಕ್ ಹೋಗದೆ ತಾನು ಫ್ಯಾನ್ಸ್ ಜೊತೆ ಕಳೀತಾ ಇದ್ದಾರೆ. ನಾನೀಗ ನೇರವಾಗಿ ವೀಕೆಂಡ್ ಅಡ್ಡಾದಲ್ಲಿ ಧ್ರುವ ಸರ್ಜಾ ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ. ಅವ್ರ ಫ್ಯಾನ್ಸ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅವರಿಗೋಸ್ಕರ ಒಂದು ದಿನವನ್ನ ಮೀಸಲಿಡ್ತಾ ಇದ್ದಾರೆ. ವೀಕೆಂಡ್ ಅಲ್ಲಿ ಮಾತನಾಡಿಸ್ತಾ ಹೋಗೋಣ. ವೀಕೆಂಡ್ ಅಲ್ಲಿ ಈಗಾಗಲೇ ಧ್ರುವ ಸರ್ಜಾ ಅವರು ಫ್ಯಾನ್ಸ್ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಅವ್ರುಗಳು ಏನ್ ಹೇಳ್ತಾರೆ, ಅವರ ಮಾತಾಗಿರ್ಬೋದು, ಹರಟೆ ಆಗಿರ್ಬೋದು, ಅವ್ರು ಹೇಳುವಂತಹ ಡೈಲಾಗ್ ಇವೆಲ್ಲವನ್ನ ಕೇಳ್ಕೊಂಡು ಅವರಿಗೋಸ್ಕರ ಈ ದಿನವನ್ನ ಮೀಸಲಾಗಿರ್ತಾರೆ. ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದೆ. ಎಸ್, ವೀಕೆಂಡ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಎಲ್ಲರೂ ಕೂಡ ಪ್ಲಾನ್ ಮಾಡ್ತಾರೆ. ಪಬ್ಗೆ ಹೋಗೋದು, ಪಾರ್ಟಿಗೆ ಹೋಗೋದು, ಅಥವಾ ಟೆಂಪಲ್ಗೆ ಹೋಗೋದು, ಪಿಕ್ನಿಕ್ ಹೋಗೋದು, ಟೂರ್ ಹೋಗೋದು, ಮಾಲ್ ಹೋಗೋದು, ಸಿನಿಮಾ. ಬಟ್ ಧ್ರುವ ಸರ್ಜಾ ಹಾಗಲ್ಲ ಅಂತ ನಾವು ಇವತ್ತು ಇಲ್ಲಿ ವೀಕೆಂಡ್ ಅಡ್ಡದಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಪ್ರತಿ ಬಾರಿ ಕೂಡ ಪ್ರತಿ ಸಂಡೇ
ತನ್ನ ಫ್ಯಾನ್ಸ್ಗೋಸ್ಕರ ನೀವು ಮೀಸಲು ಇಡ್ತೀರಿ, ಇದರ ಸ್ಪೆಷಾಲಿಟಿ? ಇದು ಫ್ಯಾಮಿಲಿ ಸಪೋರ್ಟಿಂದ ಅಂತಲೂ ಹೇಳ್ಬೋದು. ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರೇ ಆದ್ರೂ ಭಾನುವಾರ ಅಂದರೆ ಇದನ್ನ ನನ್ನ VIPsನ ಮೀಟ್ ಮಾಡ್ತೀನಿ ಅಂತ ಗೊತ್ತು. ಸೊ ಅವರು ಏನು ಕೇಳೋಕೆ ಹೋಗಲ್ಲ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ. ಸೊ ಸಪೋರ್ಟ್ ಫ್ಯಾಮಿಲಿಯಿಂದನೂ ಇದೆ. ಆ್ಯಂಡ್ ಆಲ್ಸೋ ಅಷ್ಟು ದೂರದಿಂದ ಬೇರೆ ಊರುಗಳಿಂದೆಲ್ಲ ಬರ್ತಾರೆ, ಟೈಮ್ ಕೊಟ್ಟು ನಮಗೆ ಅಂತಲೇ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಹೇಳ್ತಾರೆ. ಸೊ ನನಗೂ ಇಷ್ಟ ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಯಾಕೆಂದರೆ ಹಾನೆಸ್ಟ್ಲಿ ನಂದು ಆಲ್ಮೋಸ್ಟ್ ತಿರ್ಗಾ ಗ್ಯಾಪ್ ಆಯಿತು, ಎರಡೂವರೆ ವರ್ಷ ಆಯಿತು. ಆದ್ರೂ ನಿರಂತರವಾಗಿ ಇವ್ರ ಜೊತೆ ನಾನು ಟಚಲ್ಲಿ ಇರೋದಕ್ಕೇ ಅವರು ನನ್ನನ್ನು ಮರ್ತಿಲ್ಲ ಅನ್ನೋದು ಒಂದು ಸ್ಟ್ರಾಂಗ್ ಬಿಲೀಫ್. ಸೊ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ. ಎಸ್, ಪ್ರತಿ ಭಾನುವಾರ ಕೂಡ ಅವರಿಗೇನಾ ಈ ದಿನ? 100% ಎವ್ರಿ ಸಂಡೇಸ್. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇಸ್ ಮಾಡ್ತಾ ಇದ್ವಿ, ಈಗ ಬರೀ ಸಂಡೇಸ್ ಮಾಡಿದ್ವಿ. ತಿರ್ಗಿ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ರೆಸ್ಯೂಮ್ ಮಾಡ್ತೀವಿ. ಓಕೆ, ಎಸ್. ಅಂದರೆ ಈಗ ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಎಷ್ಟು ದೂರದಿಂದ ಬಂದಿರ್ತಾರೆ. ಸೊ ಅವರಿಗೆ ಒಂದು ಖುಷಿ ಪಡಿಸ್ಬೇಕು ಅಥವಾ ಅವರಿಗೋಸ್ಕರ ಟೈಮ್ ಕೊಡಬೇಕು ಅಂತೇಳಿ ನೀವು ವೀಕೆಂಡಲ್ಲಿ ಎಲ್ಲಾದರೂ ಟೂರ್ ಹೋಗೋದು, ಟ್ರಿಪ್ ಹೋಗೋದು ಆ ಥರ ಏನೂ ಇಲ್ಲ, ಇವರಿಗೋಸ್ಕರನೇ? ಹೌದು, ಇನ್ನು ಎಲ್ಲೋ ಆ ಥರ ಅದೇ ಹೇಳ್ದಂಗೆ ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲೂ ಟ್ರಿಪ್ಗೆ ಹೋಗೋದು ಅಥವಾ ಸ್ಯಾಟರ್ಡೇನೂ ಅಷ್ಟೇ, ಬೇಗ ಮಲ್ಕೊ, ನಾಳೆ ಬೆಳಗ್ಗೆ ಬೇಗ ಬರ್ತಾರೆ, ಎಲ್ಲರೂ ಬಂದು ಕಾಯ್ತಾ ಇರ್ತಾರೆ, ಬೇಗ ಮಲ್ಕೊ ಅಂತಾರೆ. ಇದು ಯಾವ್ದು ಇದು ಸ್ಯಾಟರ್ಡೆ ಬೇಗ ಮಲ್ಕೊ ಅಂತಾರಲ್ಲ ನಮ್ಮ ಮನೇಲಿ ಅಂತ. ಸೊ ವೀಕೆಂಡಲ್ಲಿ ಏನು ಮಾಡ್ತಾರೆ, ಯಾವ ರೀತಿಯಾಗಿ ಅವರು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿ ಮಾತ್ರ ಅಲ್ಲ, ಅವರ ಇಡೀ ಲೈಫ್ ಜರ್ನಿ ಯಾವ ರೀತಿಯಾಗಿದೆ, ಕರಿಯರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಸಪೋರ್ಟ್ ಆಗಿರಬಹುದು, ಇದು ಹೇಗಿರುತ್ತೆ, ಇದನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ತನ್ನ ಫ್ಯಾಮಿಲಿ ಜೊತೆಗೆ ಅಂತ ಹೇಳಿದ್ರೆ ಯಾರೀಗ ಫ್ಯಾನ್ಸ್ ಇದಾರಲ್ಲ ಅವ್ರ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಏನು ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಕೇವಲ ಸೆಲ್ಫಿ ತೆಗೆಸ್ಕೊಳ್ಳೋದಲ್ಲ, ಫೋಟೋ ತೆಗೆಸ್ಕೊಳ್ಳೋದಲ್ಲ, ವಿಡಿಯೋ ಮಾಡೋದಲ್ಲ, ಡೈಲಾಗ್ಗಳನ್ನು ಕೂಡ ಹೇಳ್ತಾರೆ ಫ್ಯಾನ್ಸ್. ಅವ್ರ ಜೊತೆಗೆ ಯಾವ ರೀತಿಯಾಗಿ ಇರ್ತಾರೆ ನೋಡಿ. ಹುಲಿ ಬಂದ್ರೆ ಗಾಂಬರಿಗೆ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆಗೆ ಇರುತ್ತೆ, ಈ ಧ್ರುವಣ ಬಂದ್ರೆ ಇದು 3 ಇರುತ್ತೆ. ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೋರಿಯರ್ ಹುಡ್ಗ ಅನ್ಕೊಂಡೇನೋ, ಫೈಟರ್. ಮಚ್ಚಲ್ ಹೊಡೆದ್ರೆ ಒಂದೇ ಔಟು, ಲಾಂಗಲ್ ಹೊಡೆದ್ರೆ ಬತ್ಕಲ್ ಔಟು, ಧ್ರುವಣ್ಣನ ಹುಡುಗರು ಹೊಡೆದ್ರೆ ಸ್ಪಾಟಲ್ಲೇ ಔಟು. ಜೈ ಧ್ರುವ ಬಾಸ್, ಜೈ ಕಿಚ್ಚ ಬಾಸ್, ಜೈ ಆಂಜನೇಯ. ಬಾಸ್ 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 ಬಾಸ್. ನಮಗೆ ಬಾಸ್ ನೋಡಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಇನ್ನ ಒಳ್ಳೊಳ್ಳೆ ಮೂವಿ ಮಾಡಬೇಕು, ಈ ಜನರಿಗೆಲ್ಲ ಇಂಪ್ರೆಷನ್ ಕೊಡಬೇಕು. ಬಾಸು ನಮ್ಗೆ ಅಷ್ಟೇ ಕೇಳ್ಕೋದು, 100 ವಯಸ್ಸು ಆಯಸ್ ಕೊಡ್ಲಿ ಅಂತ ಕೇಳ್ತಿದ್ವಿ ಅಷ್ಟೇ. ರಾಯಚೂರಿಂದ ಬಂದಿದ್ದೀವಿ. ರಾಯಚೂರಿಂದ? ಹೌದು. ಬಾಸ್ ನೋಡಿ ಖುಷಿ ಆಯ್ತು, ಈಗ ಸೆಲ್ಫಿ ತಕೊಂಡು ಹೋಗ್ಬೇಕು. ಓಕೆ, ಅಲ್ಲಿಂದ ಇಲ್ಲಿಗೆ ಬಂದು ಒಂದು ಸೆಲ್ಫಿ ತಗೊಂಡು ಹೋಗಿ ಅವ್ರನ್ನ ಮಾತಾಡ್ಸಿದ್ದು ಅಷ್ಟೇ ಖುಷಿ ನಮ್ಗೆ. ಬಾಸ್ ಜೊತೆ ಮೀಟ್ ಆಗಿ ನೋಡೋದೇ ತುಂಬಾ ಖುಷಿ, ಅಷ್ಟು ಸಾಕು ನಮ್ಗೆ ಈಗ ಸದ್ಯಕ್ಕೆ. ಆಮೇಲೆ ಊಟ ಮಾಡ್ಕೊಂಡು ಹೋಗ್ರಿ, ಏನಾನ ಇದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ರಿ, ಬರ್ತಾರ್ರಿ ಮತ್ತೆ ಅಂತೆಲ್ಲ ಹೇಳ್ತಾರೆ. ಅದೊಂದೇ ದೊಡ್ಡ ಗುಣ ಇಷ್ಟ ಆಗಿರೋದು. ಅವ್ರ ಮೂವಿ ಎಲ್ಲ ಸೆಕೆಂಡ್ರಿ, ನಮ್ಗೆ ಅವ್ರ ಒಳ್ಳೆತನನೇ ನಮ್ಗೆ ಪಕ್ಕಾ ಫ್ಯಾನ್ ಆಗೋ ತರ ಮಾಡಿರೋದು ಮೇಡಮ್. ಒಳ್ಳೆ ಮಾತು ಹೇಳಿದ್ರೆ ಒಂದು ಡೈಲಾಗ್ ಹೇಳ್ತೀರಾ? ದೇ ಒಂದೇ ಒಂದ್ ಹೇಳ್ತೀನಿ ಕೇಳು, ಲೈಫು ಸೋತವ್ರ ಹತ್ರ ಫ್ರೆಂಡ್ಸ್ಗಳು ಜಾಸ್ತಿ ಇರ್ತಾರೆ, ಅದೇ ಗೆದ್ದವ್ರ ಹತ್ರ ಎನಿಮೀಸ್ ಜಾಸ್ತಿ ಇರ್ತಾರೆ. ಸದ್ಯಕ್ಕೆ ನಮಗೆ ಎನಿಮೀಸೇ ಜಾಸ್ತಿ. ನೋಡಿ, ಭಾನುವಾರ ನಮ್ಗೆ ಅಂತಾನೆ ಒಂದ್ ದಿನ ಎತ್ತಿಕೋರೆ, ಅದಕ್ಕೆ ಅವ್ರು ನೋಡಕ್ಕೆ ಖುಷಿ. ಬಾಸ್ ಮೂವಿ ಬರೋವರೆಗೂ ನಾವು ವೇಟ್ ಮಾಡ್ತೀವಿ. ಇನ್ನೂ 1 ವರ್ಷ ಆಗಲಿ ಪರವಾಗಿಲ್ಲ, ವೇಟ್ ಮಾಡ್ತೀವಿ. ದೇವ್ರು ಅವರು ನಮ್ಗೊಂಥರ ದೇವ್ರು ಇದ್ದಂಗೆ, ಇನ್ಫ್ಲೂಯೆನ್ಸ್ ಅವರು ನಮ್ಗೊಂಥರ. ಏನಿದೆ, ಏನ್ ಮಾಡಕ್ ಬಂದಿದ್ದೀರಾ? ನಾನು ಪ್ರಜ್ವಲ್ ಅಂತ ವಿಜಯಪುರದಿಂದ. ಸೊ ಸ್ಪೀಡ್ ಪೇಂಟಿಂಗ್ ಒಂದು 5 ನಿಮಿಷ 6 ನಿಮಿಷದಲ್ಲಿ ಒಬ್ಬ ಚಿತ್ರ ಬಿಡಿಸೋಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಯಾರು ಅಂತ ನಾನೀಗ ಕೇಳ್ಬಹುದಾ, ಯಾರು ಚಿತ್ರ ಬಿಡಿಸ್ತಿದ್ದೀರಿ ಅಂತ? ಸರ್ಪ್ರೈಸ್. ಎಸ್, ಧ್ರುವ ಸರ್ಜನ್ ಕರಿತಿದ್ದೀರಾ ಹೇಗೆ? ಹೌದು, ಅವ್ರ ಮುಂದೆ ಅವರೇ ನೋಡ್ಬೇಕು. ಹೌದು. ಓಕೆ, ಧ್ರುವ ಸರ್ಜಾ ಅವರ ಫೋಟೋವನ್ನ ಈಗ ಬಿಡಿಸ್ತಾ ಇದ್ದಾರೆ, ಸ್ಪೀಡ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನೋಡಬಹುದು.
2 1 ರೆಡಿ? ಯಾರಾಗಿರ್ಬೋದು? ನಾನೇ ಗೊತ್ತಿಲ್ಲ ಇಟ್ಟಿದ್ದಾರೆ ಇದರಲ್ಲಿ. ಅದೇ ನಾನು ನನ್ನ ಮಗು ಅಂತ ಅನ್ಕೊಂಡಿದ್ದೀವಿ, ಇಲ್ಲಾಂದ್ರೆ ನಾನು ಇಲ್ಲ ಅವ್ರ ಮಗು. ಓಕೆ ಎಸ್, ಹಾ ತಿರುಗಿಸಿ. ವಾವ್, ಇನ್ನೊಂದು ಸರ್ಪ್ರೈಸ್ ಇದೆ, ಅದು ಬಾಸ್ ಸ್ಪೆಷಲ್ ಸರ್ಪ್ರೈಸ್ ಬಾಸ್ಗೋಸ್ಕರ. ಯುವ ಸಾಮ್ರಾಟ್ ಚಿರು ಬಾಯ್ಸ್ಗೆ, ಯುವ ಸಾಮ್ರಾಟ್ ಚಿರು ಬಾಯ್ಸ್ಗೆ. ಧ್ರುವ ಸರ್ಜಾ ಮಗಳು ಹಾಗೇನೆ ಚಿರಂಜೀವಿ ಸರ್ಜಾ. ವರ್ಷ ಇಂಡಸ್ಟ್ರಿಲಿ ಈಗ ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೀರಿ, ಹೇಗೆ ಅನ್ಸುತ್ತೆ? ಯಾಕಂದ್ರೆ ಅನೇಕ ಮೇರು ನಟರನ್ನು ಕೂಡ ನೋಡಿರುವಂತವ್ರು ನೀವು. ನನ್ನ ಸರ್ವಿಸ್ ಅಲ್ಲಿ ಈ ತರ ಒಂದು ಮಹಾ ವ್ಯಕ್ತಿನ ನೋಡ್ಲಿಲ್ಲ. ಯಾವ ತರ ಅಂದ್ರೆ ಮನೆಯ ತರ ನೋಡ್ಕೊಂತಾರೆ. ಒಂದು ಊಟದ ವಿಷಯದಾಗಲಿ ಇರಲಿ, ಒಂದು ಪ್ರೀತಿ ವಿಶ್ವಾಸದಿಂದ ಆಗಿರಲಿ ಚೆನ್ನಾಗಿ ನೋಡ್ಕೊಂತಾರೆ. ಆದ್ರಿಂದ ಇಷ್ಟಪಡ್ತೀನಿ. ಅವ್ರ ಮಾತ್ರ ಇವ್ರಿದ್ದಾಗ ನಾನು ಮುಟ್ಟಕ್ಕಾಗಲ್ಲ, ಯಾಕೆಂದ್ರೆ ಸುಳ್ಳು ಹೇಳಕ್ಕಾಗಲ್ಲ, ಕಣ್ಣಿರ್ದು ಬಿಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಯಾವ್ದನ್ನು ಇದೇ ಮಾಡಲ್ಲ. ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದು? ಒಳ್ಳೇದೇ, ಅದಕ್ಕೋಸ್ಕರನೇ ಅವ್ರ ಹೆಸರು ಹೇಳ್ಬಿಟ್ಟು. ಇಲ್ಲೊಂದು ತಂಡ ಯಂಗ್ಸ್ಟರ್ಸ್ ಬಂದಿದ್ದಾರೆ. ಅವ್ರು ಬಂದು ನಾವು ಶಾರ್ಟ್ ಮೂವಿ ಮಾಡಿದೀವಿ, ಟ್ರೇಲರ್ ನ ನೀವೇ ರಿಲೀಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೂ ಕೂಡ ಪ್ರೋತ್ಸಾಹ ಕೊಡ್ತಿದ್ದಾರೆ. ನಾನು ಒಂದಿನ ಅವರಿಗೋಸ್ಕರ ಟೈಮ್ ಕೊಡಬೇಕು ಅನ್ನುವಂಥದ್ದು ಮೊದಲಿಂದನೇ, ಅಂದ್ರೆ ಯಾವಾಗ ಈ ಸಿನಿಮಾ ಫೀಲ್ಡ್ಗೆ ಬಂದ್ರು ಅವತ್ತಿಂದ ಏನಾದ್ರು ಅನ್ಕೊಂಡಿದ್ರ, ಅಥವಾ ಇದೆಲ್ಲ ನೋಡಿ ಫ್ಯಾನ್ಸ್ ಫಾಲೋವರ್ಸ್ ನೋಡಿ ನಿಮ್ಗೆ ಹೀಗೆ ಅನ್ಸ್ತಾ? ಇಲ್ಲ, ಯೂಶಲಿ ಡೈಲಿ ಮೀಟ್ ಮಾಡ್ತಾ ಇದ್ದೆ. ಅವಾಗ ನಮ್ಮ ಅಣ್ಣ ಹೇಳಿದ್ದು, ಡೈಲಿ ಕೆಳಗೆ ಇಳಿಯೋದು ಮೇಲತ್ತದು ಇದೇ ಆಗೋಯ್ತಲ್ಲ, ಒಂದ್ ದಿವಸ ಸಂಡೇ ಅಂತ ಅದಕ್ಕೆ ಇಟ್ಬಿಡೋ ಅಂತ ಹೇಳಾದ್ಮೇಲೆ ಓಕೆ ಬರೋರ್ಗೆಲ್ಲ ಓಕೆ ಸಂಡೇ ಮೀಟ್ ಆಗ್ತಾರೆ ಅಂತ ಹೇಳಿ, ಸೊ ಹಂಗೆ ಸಂಡೇ ಅನ್ನೋದು ಅಲ್ಲ, ಸಂಡೇ ನಮ್ಮ VIPsಗೆ ಅಂತ ಹೇಳ್ತಿದ್ವಿ. ಅವ್ರನ್ನ VIP ಅಂತ ನೀವು ಕನ್ಸಿಡರ್ ಮಾಡ್ತೀರಿ, ಯಾಕಂತ ಹೇಳಿದ್ರೆ ಅವರಿಂದಾನೇ ಇರೋದು ಎಲ್ಲವೂ ಕೂಡ ಅಂತ ಹೇಳಿ. ಯಾವಾದ್ರೂ ನೀವು ಅಂದ್ರೆ ಟೂರ್ಗೆ ಹೋದಾಗ ಅಥವಾ ಶೂಟಿಂಗ್ ಹೋದಾಗ ಆಗ್ಲೂ ಬಂದು ಕಾಯ್ತಿರ್ತಾರ? ಸಂಡೇ ಯಾವಾಗ್ಲೂ. ಓಕೆ, ಸಿನಿಮಾದ ಬಗ್ಗೆ ಮಾತನಾಡೋದಿದೆ, ಜೊತೆಗೆ ನಿಮ್ಮ ಲೈಫ್ ಜರ್ನಿಯ ಬಗ್ಗೆ ಮಾತನಾಡೋದಿದೆ. ಆ ಒಂದು ಲೈಫ್ ಯಾವ ರೀತಿಯಾಗಿ ನಡೀತಿದೆ ಈಗ ಫ್ಯಾಮಿಲಿಯಲ್ಲಿ? ಈಗ ಅಂದ್ರೆ ಪುಟ್ಟ ಮಕ್ಕಳಿದ್ದಾರೆ, ಇಬ್ರು ಪುಟ್ಟ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೇಗೆ ಸಿಗ್ತಾ ಇದೆಯಾ ಟೈಮ್? ಇವೆಲ್ಲದರ ಬಗ್ಗೆ ಮಾತನಾಡಿಸ್ತೀನಿ. ಜೊತೆಗೆ ಈಗ ಅವರು ತನ್ನ VIP-ಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಅದರ ಬಗ್ಗೆ ಕೂಡ ಮಾತನಾಡಿಸ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ಏರಿಯಾ ಅಥವಾ ಈ ರೋಡ್ ಈಗ ತುಂಬಿ ತುಳುಕ್ತಾ ಇದೆ. ಕಾರಣ ಇವರೆಲ್ಲರೂ ಕೂಡ ಬಂದಿದ್ದಾರಲ್ಲ, ಇವರೆಲ್ಲರೂ ಕೂಡ ಇಷ್ಟು ಜನ ಬಂದಿರೋದು, ಇವರೆಲ್ಲರೂ ಮಹಿಳೆಯರಾದಿಯಾಗಿ, ವೃದ್ಧರಾದಿಯಾಗಿ, ಮಕ್ಕಳು ಅಥವಾ ಸಾಕು ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಬಂದಿರೋದು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಈ ಹಿಂದೆ ಧ್ರುವ ಸರ್ಜಾ ಅವರು ಪ್ರತಿದಿನ ಕೂಡ ಸಿಗ್ತಾ ಇದ್ರು, ಆದರೆ ಈಗ ವೀಕೆಂಡಲ್ಲಿ ಸಿಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಭಾನುವಾರದ ದಿನ ಅವರಿಗಂತಾನೆ ಮೀಸಲಿಟ್ಟಿದ್ದಾರೆ. ಮನೆಯ ಮುಂಭಾಗ ನೋಡಿದ್ರೇನೆ ಗೊತ್ತಾಗುತ್ತೆ ಯಾರಿಗೋಸ್ಕರ ಅವರು ವೀಕೆಂಡಲ್ಲಿ ಇರ್ತಾರೆ ಅಂತ ಹೇಳಿ. ಅವರೇ ಹೇಳುವಾಗೆ VIP-ಗಳಿಗೋಸ್ಕರ ನಮ್ಮ ಈ ಒಂದು ದಿನ ಮೀಸಲಾಗಿಟ್ಟಿದ್ದೀನಿ ಅಂತ ಹೇಳಿ. ಅದರ ಜೊತೆಗೆ ಈಗಾಗಲೇ ಸಿನಿಮಾ ಬಂದಂತಹ ಸಂದರ್ಭದಲ್ಲೂ ಕೂಡ, ಆ ಸಿನಿಮಾದ ಮಧ್ಯದಲ್ಲೂ ಕೂಡ, ರಿಲೀಸ್ ಆದಂತಹ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯದಲ್ಲೂ ಕೂಡ ವೀಕೆಂಡಲ್ಲಿ ನಾನು ನಮ್ಮ ಅಭಿಮಾನಿಗಳಿಗೋಸ್ಕರ ಟೈಮನ್ನು ಕೊಡ್ತೀನಿ ಅಂತ. ಇದು ಅವರ ವೀಕೆಂಡ್ ಅಡ್ಡ. ಅಂದ್ರೆ ಕೆಲವರು ಬೇರೆ ಬೇರೆ ಕಡೆ ಹೋಗ್ತಾರೆ, ಆದ್ರೆ ಧ್ರುವ ಸರ್ಜಾ ಅವರು ಇಲ್ಲೇ ಇದ್ದು ತನ್ನ ಅಭಿಮಾನಿಗಳಿಗೋಸ್ಕರ ವೀಕೆಂಡ್ ಅಲ್ಲಿ ಇದನ್ನೇ ಅಡ್ಡವನ್ನಾಗಿ ಮಾಡ್ಕೊಂಡಿದ್ದಾರೆ. ಮನೆಯೇ ಅಡ್ಡ ಆಗಿದೆ ಅವರಿಗೆ, ಬೇರೆ ಎಲ್ಲೂ ಹೋಗೋದಿಲ್ಲ.